ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇಷ್ಟು ದಿನ ಕಂಡಿದ್ದ ಕನಸು ಈಗ ಕೈಗೂಡಿದೆ. ಹೀಗಾಗಿ ಡಿಕೆಶಿ ಬಳಗ ಹಾಗೂ ಕುಟುಂಬಸ್ಥರು ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ. ಡಿಕೆಶಿಯ ಪಟ್ಟಾಭಿಷೇಕಕ್ಕೆ ಗಣ್ಯಾತಿ ಗಣ್ಯರ ದಂಡೇ ಹರಿದು ಬಂದಿತ್ತು. ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಿದ್ದೆ ಇಲ್ಲದ ಅದೆಷ್ಟೋ ದಿನಗಳು, ಇಂಥದ್ದೊಂದು ದಿನಕ್ಕೆ ಕಾದ ಅದೆಷ್ಟೋ ಕ್ಷಣಗಳು, ಅದೆಲ್ಲದಕ್ಕೂ ಈಗ ಫಲ ಸಿಕ್ಕಿದೆ. ರಾಜಕೀಯವೇ ಉಸಿರು, ಪಕ್ಷ ನಿಷ್ಠೆಯೇ ಪರಮ ಧ್ಯೇಯ ಅಂದ್ಕೊಂಡಿದ್ದ ಕಾಂಗ್ರೆಸ್ನ ಕಟ್ಟಾಳು ಗದ್ದುಗೆ ಏರಿ ಕೂತಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಡಿಕೆ ಶಿವಕುಮಾರ್ಗೆ ಕೊನೆಗೂ ಪಟ್ಟ ಪ್ರಾಪ್ತಿಯಾಗಿದೆ. ರಾಜ್ಯದ ನೂತನ ಸಾರಥಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಡಿಕೆಶಿಯ ಪರ್ವ ಶುರುವಾಗಿದ್ದು ಈ ಅದ್ಭುತ ಕ್ಷಣಗಳಿಗೆ ರಾಜಕೀಯ ನಾಯಕರು, ಸಿನಿ ಗಣ್ಯರು, ಸ್ವಾಮೀಜಿಗಳು ಸಾಕ್ಷಿಯಾಗಿದ್ದಾರೆ. ಸಿದ್ದು ಮನೆ ಬಾಗಿಲಿಗೆ ಹೋಗಿದ್ದ ಡಿಕೆಶಿ. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರು ಅಲ್ಲ ಅಂತಾರೆ. ಈ ಮಾತು 100ಕ್ಕೆ 100 ಸತ್ಯ. ರಾಜಕೀಯ ಏನೇ ಇರಲಿ, ಪಕ್ಷ ಸಿದ್ಧಾಂತ ಬೇರೆಯೇ ಇರಲಿ, ಸಂದರ್ಭ ಅಂತ ಬಂದಾಗ ಎಲ್ಲರೂ ಒಂದಾಗ್ತಾರೆ. ಮೂವರು ದಿಗ್ಗಜರ ಮನೆಗೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ತಮ್ಮ ಪಟ್ಟಾಭಿಷೇಕಕ್ಕೆ ಆಗಮಿಸುವಂತೆ ಆಹ್ವಾನ ನೀಡಿದ್ರು. ಮೊದಲಿಗೆ ಸಿದ್ದರಾಮಯ್ಯ ನಿವಾಸಕ್ಕೆ ತೆರಳಿದ ಡಿಕೆಶಿ ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿನ ಜೋಡೆತ್ತುಗಳು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅಂದ್ರೆ ಅದಕ್ಕೆ ಇವರಿಬ್ಬರೇ ಪ್ರಮುಖ ಕಾರಣ. ಹೀಗಾಗಿನೇ ಇಬ್ಬರಿಗೂ ಪಟ್ಟವನ್ನ ಕಟ್ಟಿದ್ದು. 3 ವರ್ಷ ಜೋಡೆತ್ತಿನಂತೆ ಇಬ್ಬರು ಹೆಜ್ಜೆ ಮೇಲೆ ಹೆಜ್ಜೆಯನ್ನ ಹಾಕಿದ್ರು. ಇದೀಗ ಸಿದ್ದು ಕೆಳಗಿಳಿತಿದ್ದಂತೆ ಡಿಕೆಶಿ ಪಟ್ಟಕ್ಕೇರಿ ಕೂತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯರ ನಿವಾಸಕ್ಕೆ ತೆರಳಿದ ಡಿಕೆ ಶಿವಕುಮಾರ್ ತಮ್ಮ ಪಟ್ಟಾಭಿಷೇಕದ ಕ್ಷಣಕ್ಕೆ ಸಾಕ್ಷಿಯಾಗುವಂತೆ ಆಹ್ವಾನ ನೀಡಿದ್ರು. ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದ ಪಡೆದ ಡಿಕೆ ಶಿವಕುಮಾರ್ ನಡೆ ಎಲ್ಲರನ್ನ ಅಚ್ಚರಿಗೆ ನೂಕಿತ್ತು. ಯಾಕಂದ್ರೆ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೇ ದೇವೇಗೌಡರ ವಿರುದ್ಧ. ಡಿಕೆಶಿ ಬರೋದಕ್ಕೂ ಮೊದಲೇ ಗಟ್ಟಿಯಾಗಿ ಬೇರೂರಿದ್ದ ದೇವೇಗೌಡರ ವಿರುದ್ಧವೇ ಕಣಕ್ಕಿಳಿದಿದ್ರು. ಅದೇ ದೇವೇಗೌಡರ ಮನೆಗೆ ಹೋಗಿ ಆಶೀರ್ವಾದವನ್ನ ಪಡೆದು ಬಂದಿದ್ದಾರೆ. ರಾಜಕೀಯ ಕಲಹಗಳನ್ನ ಪಕ್ಕಕ್ಕಿಟ್ಟು ಹಿರಿಯ ನಾಯಕನ ಮುಂದೆ ತಲೆಬಾಗಿದ್ದು ದೇವೇಗೌಡರಿಗೆ ಹೂಗುಚ್ಛ ನೀಡಿದ ಡಿಕೆಶಿ ಶಾಲು ಹೊದಿಸಿ ಸನ್ಮಾನಿಸಿದ್ರು. ಈ ವೇಳೆ ದೇವೇಗೌಡರು ಕೂಡ ಡಿಕೆಶಿಗೆ ಒಂದಿಷ್ಟು ಸಲಹೆಯನ್ನು ನೀಡಿದ್ರು. ರಾಜ್ಯದ ಜನತೆ ಅದು ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸರ್ಕಾರ ಮುಂದುವರಿಯುವಂತ ಸರ್ಕಾರ. ಅದಕ್ಕೆ ಪಕ್ಷ ರಾಜಕೀಯ ಮಾನವೀಯತೆಯಿಂದ ಕೆಲಸ ಮಾಡಬೇಕು. ರಾಜ್ಯ ರಾಜಕೀಯದ ಪಾಲಿಗೆ ಮತ್ತೊಬ್ಬ ದಿಗ್ಗಜ ಅಂದ್ರೆ ಅದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ನಾಡು ಕಂಡ ಯಶಸ್ವಿ ನಾಯಕ. ಹೀಗಾಗಿನೇ ಯಡಿಯೂರಪ್ಪರ ಮನೆಗೂ ಹೋಗಿದ್ರು. ಬಿಎಸ್ವೈಗೂ ಹೂಗುಚ್ಛವನ್ನ ನೀಡಿ ಪದಗ್ರಹಣಕ್ಕೆ ಆಹ್ವಾನಿಸಿದ್ರು. ಈ ವೇಳೆ ಯಡಿಯೂರಪ್ಪ ಮನೆಯ ದೇವರ ಕೋಣೆಗೆ ಹೋಗಿ ತಾವೇ ವಿಭೂತಿಯನ್ನು ಹಚ್ಚಿಕೊಂಡ್ರು. ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಡಿಕೆ ಶಿವಕುಮಾರ್. ಈ ದಿನಕ್ಕೆ ಬರೀ ಡಿಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಇಡೀ ಕುಟುಂಬವೇ ಕಾದು ಕೂತಿತ್ತು. ಹೀಗಾಗಿ ಮಗ ಸಿಎಂ ಆಗ್ತಿರೋ ಕ್ಷಣಕ್ಕೆ ತಾಯಿ ಗೌರಮ್ಮ ಕೂಡ ಸಾಕ್ಷಿಯಾಗಿದ್ದಾರೆ. ದೊಡ್ಡಾಲಹಳ್ಳಿಯಿಂದ ಬಂದಂತಹ ಡಿಕೆ ಶಿವಕುಮಾರ್ ತಾಯಿ ಗೌರಮ್ಮ ಮಗನಿಗೆ ಹರಸಿ ಹಾರೈಸಿದ್ದಾರೆ.
ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿದ ಡಿಕೆಶಿ ಹೆತ್ತವಳ ಆಶೀರ್ವಾದವನ್ನು ಪಡ್ಕೊಂಡ್ರು. ಇನ್ನು ಗಂಡನ ಸಾಧನೆ ಕಂಡ ಪತ್ನಿ ಉಷಾ ಹಾಗೂ ಮಗಳು ಐಶ್ವರ್ಯ ಹಿರಿ ಹಿಗ್ಗಿದ್ದಾರೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಕುಟುಂಬಸ್ಥರು ಇಷ್ಟು ದಿನ ಕಾದಿದ್ದಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ರಾಜ್ಯಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ವಿಶ್ ಮಾಡಿದ್ರು. ಅಧಿಕಾರ ಅಂದ್ರೆ ಜವಾಬ್ದಾರಿ ಚೆನ್ನಾಗಿ ಮಾಡ್ಕೊಂಡು ರಾಜ್ಯದ ಜನತೆಗೆ ಲೋಕಭವನಕ್ಕೆ ನಡೆದ ಡಿಕೆ ಪಟ್ಟಾಭಿಷೇಕಕ್ಕೆ ಇಡೀ ಕುಟುಂಬವೇ ಹಾಜರಿತ್ತು. ವಿಶೇಷ ಅಂದ್ರೆ ಡಿಕೆ ಸಹೋದರಿ ಮೊದಲ ಬಾರಿ ಕಾಣಿಸಿಕೊಂಡು ಅಣ್ಣನ ಪಟ್ಟಾಭಿಷೇಕವನ್ನ ಕಣ್ತುಂಬಿಕೊಂಡಿದ್ದಾರೆ. ಇನ್ನು ದೊಡ್ಡಾಲಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಆಗಮಿಸಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣವನ್ನ ವೀಕ್ಷಿಸಿದ್ರು. ಇನ್ನು ಡಿಕೆ ಶಿವಕುಮಾರ್ ಸಹೋದರ ಸಂಬಂಧಿಗಳು ಡಿಕೆ ರಾಜಕೀಯ ಹಾದಿಯನ್ನ ನೆನೆದಿದ್ದಾರೆ. ಡಿಕೆ ಶಿವಕುಮಾರ್ ದೇವೇಗೌಡರ ವಿರುದ್ಧ ಸೋತಾಗಲೂ ಕೂಗಿರ್ಲಿಲ್ಲ, ನಾನು ಹುಲಿ ವಿರುದ್ಧ ಹೋರಾಟಕ್ಕೆ ನಿಂತಿದ್ದೀನಿ ಅಂತ ಹೇಳಿದ್ರು. ಕಾಲೇಜು ದಿನಗಳಲ್ಲೇ ಮುಖ್ಯಮಂತ್ರಿ ಆಗೋ ಕನಸನ್ನ ಕಂಡಿದ್ರು. ಅಂದು ಕಂಡ ಕನಸಿನಂತೆ ಇಂದು ಮುಖ್ಯಮಂತ್ರಿಯಾಗಿದ್ದಾರೆ ಅಂತ ಮೆಲುಕು ಹಾಕಿದ್ರು. ಎಲ್ಲಿ ಯಾವ ಮನುಷ್ಯ ಶ್ರಮ ಪಡ್ತಾನೋ ಅಲ್ಲಿ ಪ್ರತಿಫಲ ಇದ್ದೇ ಇರ್ತದೆ. ನಾನು ಚಿಕ್ಕವನಿಂದ ಜೊತೆಯಲ್ಲಿ ಬೆಳೆದಂಥವ್ರು, ಯಾವುದೇ ಆಟ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ಮುಂದೆಲ್ಲೂ ಪ್ರತಿಸ್ಪರ್ಧಿಯಾಗಿ ಮುನ್ನುಗ್ತಿದ್ದಂಥ ವ್ಯಕ್ತಿ. ಯಾವುದೇ ಗೇಮ್ಸ್ ಇರ್ಬೋದು, ಕ್ರಾಸ್ ಕಂಟ್ರಿ ರೇಸ್ ಇರ್ಬೋದು, ನಾನು ಮುಂದೆ ಹೋಗಬೇಕು ಅಂತ ಆ ಚಿಕ್ಕ ವಯಸ್ಸಲ್ಲೇ ಬೆಳವಣಿಗೆಗಳು ತನ್ನ ಕಣ್ಣಲ್ಲಿ ಕಾಣ್ತಾ ಇತ್ತು ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ. ಇವತ್ತು ಆ ಪೊಸಿಷನ್ಗೆ ಹೋಗಿ ಕೂತಿದ್ದಾರೆ ಅಂತಂದರೆ ಅದು ಸಾಮಾನ್ಯ ಅಲ್ಲ. ಡಿಕೆ ಪಟ್ಟಾಭಿಷೇಕ ಸಿನಿ ತಾರೆಯರ ಶುಭ ಹಾರೈಕೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಸಿನಿ ಗಣ್ಯರ ದಂಡೆ ಹರಿದು ಬಂದಿತ್ತು. ಕಿಚ್ಚ ಸುದೀಪ್, ಶಿವರಾಜ್ ಕುಮಾರ್ ದಂಪತಿ, ರವಿಚಂದ್ರನ್, ನಟಿ ರಮ್ಯಾ, ರಾಗಿಣಿ, ಸಿಹಿಕಹಿ ಚಂದ್ರು, ಜಯಮಾಲ ಸೇರಿದಂತೆ ಸಾಕಷ್ಟು ಸಿನಿ ತಾರೆಯರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ತುಂಬಾ ಖುಷಿ ಆಗ್ತಾ ಇದೆ. ಐ ಥಿಂಕ್ ಇಟ್ಸ್ ವೆಲ್ ಡಿಸರ್ವ್. ಬಹಳ ವರ್ಷದಿಂದ ಅವರು ನಮ್ಮ ಪಾರ್ಟಿಗೋಸ್ಕರ, ನಮ್ಮ ಪಕ್ಷಕ್ಕೋಸ್ಕರ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಟುಡೇ ಹಿ ಇಸ್ ಗೆಟಿಂಗ್ ವಾಟ್ ಹಿ ಡಿಸರ್ವ್ಸ್. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ 40 years ಅವರ ಹಾರ್ಡ್ ವರ್ಕ್ ಇದೆ. ಫೈನಲಿ ಇಷ್ಟು ವರ್ಷ ಕಷ್ಟಪಟ್ಟು ಇಸ್ ಫೈನಲಿ ಬಿಕಮಿಂಗ್ ದ CM ಅನ್ನೋದೊಂದು ಖುಷಿ. ಅಂಡ್ ಈಸ್ ವೆರಿ ಡೈನಮಿಕ್. ಅವ್ರ ಸ್ಪೀಚ್ ಕೇಳಿದ್ರೆ ಜನರಲಿ ನಾನು ಕೇಳ್ತಾ ಇರ್ತೀನಿ. ಸೊ ಐ ಫೀಲ್ ಕರ್ನಾಟಕಕ್ಕೆ ವಿ ವಾಂಟೆಡ್ ಸಮ್ಮನ್ ಲೈಕ್. ಅಪರೂಪದ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿಗಳಾಗ್ತಿರೋದು ಇಡೀ ನಾಡಿನ ಖುಷಿ. ಒಬ್ಬ ಪ್ರಜೆಯಾಗಿ ನನಗೂ ತೀವ್ರ ಖುಷಿ. ಸ್ನೇಹಿತರಿಗೆ ಸದಾ ಶುಭವಾಗಲಿ. ಅವರ ಅದ್ಭುತ ಆಡಳಿತನ ನೋಡೋದಕ್ಕೆ ನಾನೊಬ್ಬ ಪ್ರಜೆಯಾಗಿ ಕಾಯ್ತಾ ಇದ್ದೀನಿ. ತುಂಬಾ ಹಠವಾದಿ ಅವರು. ಇವಾಗ ಒಂದು ಹೊಸ ಸಮಯ, ಒಂದು ಹೊಸ ಕಾಲ, ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಐ ಥಿಂಕ್ ಇನ್ನು ಬರ್ತಾ ದಿನದಲ್ಲಿ ಸಾಕಷ್ಟು ಅನೌನ್ಸ್ಮೆಂಟ್ಸು, ಸಾಕಷ್ಟು ಸ್ಕೀಮ್ಸು, ಸಾಕಷ್ಟು ಒಳ್ಳೆ ವಿಷಯಗಳನ್ನ ಅವ್ರ ಬಾಯಿಂದ ಹೇಳ್ತಾರೆ. ಸೊ ಐ ಆಮ್ ಶೋರ್ ದಟ್ ಒಂದು ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಇನ್ನು ಡಿಕೆಶಿ CM ಆಗ್ತಿದ್ದಂತೆ ಇಡೀ ರಾಜ್ಯಾದ್ಯಂತ ಡಿಕೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಂತೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ರಾಜ್ಯದ 230 ಬಸ್ ನಿಲ್ದಾಣಗಳಲ್ಲಿ ಡಿಕೆಶಿ ಪ್ರಮಾಣ ವಚನ ನೇರ ಪ್ರಸಾರ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ KSRTC ಬಸ್ ನಿಲ್ದಾಣ ಬಳಿ ಬೃಹತ್ LED ಸ್ಕ್ರೀನ್ ಅಳವಡಿಸಿ ನ್ಯೂಸ್ 18 ಮೂಲಕ ಡಿಕೆ ಪಟ್ಟಾಭಿಷೇಕವನ್ನ ಕಣ್ತುಂಬಿಕೊಂಡ್ರು. ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ದೃಷ್ಟಿ ಆಗದಂತೆ ಕೈ ಕಾರ್ಯಕರ್ತರು ಶಿಡ್ಲಘಟ್ಟ ನಗರದ ಸೋಮೇಶ್ವರ ದೇವಾಲಯದಲ್ಲಿ 101 ಈಡುಗಾಯಿ ಹೊಡೆದಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸಿದ್ದಲ್ಲದೆ ತಿರುಪತಿ ಬಾಣಸಿಗರಿಂದ 10,000 ಲಡ್ಡು ತಯಾರಿಸಿ ವಿತರಣೆ ಮಾಡಿದ್ರು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಪದಗ್ರಹಣ ಮಾಡ್ತಾ ಇದ್ದಂತೆ ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಮೈಲಾರ ಮಹಾದೇವಪ್ಪ ಸರ್ಕಲ್ನಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ.
ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲೂ ಕೂಡ ಕೈ ಕಾರ್ಯಕರ್ತರ ಸಂತೋಷ ಮುಗಿಲು ಮುಟ್ಟಿತ್ತು. ತಮ್ಮ ನೆಚ್ಚಿನ ನಾಯಕನ ಅಧಿಕಾರ ಕೇಳ್ತಿದ್ದಂತೆ ಜೈಕಾರ ಹಾಕಿ ಪಟಾಕಿ ಸಿಡಿಸಿದ್ರು. ಒಟ್ನಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ್ದು ಇಂದಿನಿಂದ ಡಿಕೆ ಶಿವಕುಮಾರ್ ರಾಜ್ಯಭಾರ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.